ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ, ಈಗ ತುಂಬಾ ಬಿಸಿಲಿದೆಯಲ್ಲ, ಅದಕ್ಕೋಸ್ಕರ ನಾನು ಕೂಲ್ ತಂಪಾದ ಮಸಾಲ ಮಜ್ಜಿಗೆ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಮಾಡಿಕೊಂಡು ಕುಡಿಬಹುದು. ದೇಹಕ್ಕೆ ತಂಪು, ರುಚಿಯಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ತುಂಬಾ ಕಡಿಮೆ ಸಾಮಗ್ರಿ ತಗೊಂಡೆ ನಾನು ಮಸಾಲ ಮಜ್ಜಿಗೆ ರೆಡಿ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ಬೌಲ್ ಅಷ್ಟು ಮೊಸರು ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮೆಣಸಿನಕಾಯಿನ ಮುರಿದಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಅರ್ಧ ಇಂಚು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾನು ಖಾಲಿ ಬೌಲ್ ತಗೊಂಡಿದ್ದೀನಿ. ಮೊಸರು ತೋರಿಸಿದ್ನಲ್ಲ, ಈ ಮೊಸರನ್ನ ನಾನು ಇವಾಗ ಬೌಲ್ ಒಳಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಜ್ಜಿಗೆ ಕಡಿಯೋದು ಇರುತ್ತೆ ನೋಡಿ, ಅದ್ರಲ್ಲಿ ನಾನು ಈ ಮೊಸರನ್ನೆಲ್ಲ ನಾನು ಕಡ್ಕೊತೀನಿ. ಈ ಮಜ್ಜಿಗೆ ಕಡಿಯೋದ್ರಲ್ಲಿ ನಾನು ನೋಡಿ ಈ ರೀತಿಯಾಗಿ ನಾನು ಕಡ್ಕೊಳ್ತಾ ಇದ್ದೀನಿ. ಅಂದ್ರೆ ಈ ಗಟ್ಟಿಯಾಗಿರುತ್ತಲ್ಲ ಮೊಸರು, ಈ ತರ ನಾವು ಮಜ್ಜಿಗೆ ಕಡಿಯೋದ್ರಲ್ಲಿ ಕಡ್ಕೊಂಡ್ರೆ ಗಟ್ಟಿ ಇರೋದೆಲ್ಲ ನಮ್ಗೆ ಕರೆಕ್ಟಾಗಿ ಎಲ್ಲ ಒಡೆಯುತ್ತೆ. ಅದಕ್ಕೋಸ್ಕರ ಇದ್ರಲ್ಲೇ ನಾವು ಕಡಿಬೇಕಾಗುತ್ತೆ. ನಾವು ಗಂಟು ಇಲ್ದೇದಂಗೆ ನಾವು ಕಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷನೂ ಬೇಡ, 1-2 ನಿಮಿಷ ನಾವು ಈ ತರ ನಾವು ಮಜ್ಜಿಗೆ ಕಡಿಯೋದ್ರಲ್ಲಿ ಕಡ್ಕೊಂಡ್ರೆ ಎಲ್ಲ ಮೊಸರೆಲ್ಲ ಒಡೆಯುತ್ತೆ. ನಮ್ಗೆ ಚೆನ್ನಾಗಿ ಮಜ್ಜಿಗೆ ರೆಡಿ ಆಗುತ್ತೆ. ನೋಡ್ಬೋದು ಇವಾಗ ನೀವು ರೆಡಿ ಆಗಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಮೊಸರಿಗೆ ಕಡ್ದಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾನು ಕಡ್ದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಒಂದು ಕುಟಾಣಿ ಇಟ್ಕೊಂಡಿದ್ದೀನಿ. ಈ ಕುಟಾಣಿ ಒಳಗೆ ನಾನು ಇವಾಗ ಮಸಾಲೆ ತೋರಿಸಿದ್ನಲ್ಲ, ನಾನು ಮಸಾಲೆ ಮಜ್ಜಿಗೆ ಮಾಡ್ಕೊಳಕ್ ಮಸಾಲೆ ತೋರಿಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ನಾನು ಇದ್ರೊಳಗೆ ಹಾಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕೊಂಡಿದ್ದೀನಲ್ಲ. ಇವಾಗ ನಾನು ಕುಟಾಣಿಲಿ ಇವಾಗ ನೋಡಿ ಸ್ವಲ್ಪ ಎಲ್ಲ ಕುಟ್ಕೊಳ್ತೀನಿ. ಚೆನ್ನಾಗಿ ನಾವು ಕುಟ್ಕೊಂಡ್ರೆ ನಮ್ಗೆ ಇದೆಲ್ಲ ಚೆನ್ನಾಗಿ ಮಸಾಲೆಗೆ ಕುಡಿಯೋಕ್ಕೆ ಟೇಸ್ಟ್ ಬರುತ್ತೆ. ಮಸಾಲ ಮಜ್ಜಿಗೆ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಕುಟಾಣಿಲಿ ಕುಟ್ಕೋಬೇಕಾಗುತ್ತೆ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಕುಟ್ಕೋಬಹುದು. ಬೇಕಂದ್ರೆ ನೀವು ಮಿಕ್ಸಿ ಜಾರ್ಗೂ ಹಾಕೊಳ್ಬಹುದು. ಆದ್ರೆ ಇದು ಸ್ವಲ್ಪ ಇದೆಯಲ್ಲ, ನಾವು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಈ ಮಿಕ್ಸಿ ಜಾರ್ಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಕುಟಾಣಿಲೆ ನಾವು ಕುಟ್ಕೊಳ್ಬೇಕಾಗುತ್ತೆ. ಇದೆಲ್ಲ ಈಗ ರೆಡಿ ಆಗಿದೆ. ಇವಾಗ ನಾನು ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಲ್ಲ, ಖಾಲಿ ಬೌಲ್ಗೆ ಈಗ ಕುಟ್ಟಿಟ್ಕೊಂಡಿದ್ನಲ್ಲ ಮಸಾಲೆನ ಇವಾಗ ಒಂದು ಬೌಲ್ಗೆ ಹಾಕೊಳ್ತೀನಿ. ನೋಡಿ ಈ ತರ ಕುಟ್ಕೊಂಡಿದ್ದೀನಿ, ಸಾಕು ನನ್ಗೆ. ಇವಾಗ ನೋಡ್ಬೋದು ಈ ತರ ಕುಟ್ಟಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಜಾಸ್ತಿ ಏನು ಹಾಕೊಳ್ಳೋದಿಲ್ಲ, ಸ್ವಲ್ಪ ನೀರು ಹಾಕೊಡ್ತೀನಿ. ಇಷ್ಟಾದ್ರೆ ಸಾಕು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಂಡ್ರೆ. ಇವಾಗ ನಾನು ಮೊಸರೊಳಗೇನೆ ಇವಾಗ ನಾನು ಕುಟ್ಟಿಟ್ಕೊಂಡಿದ್ನಲ್ಲ, ಅದ್ರೊಳಗೇನೆ ನೋಡಿ ಒಂದು ಜಾಲರಿ ತಗೊಂಡು ಇದಕ್ಕೆ ಸೋಸ್ಕೊಳ್ತೀನಿ. ಇಷ್ಟು ನೋಡಿ ಎಲ್ಲಾನು ಹಾಕೊಳ್ತೀನಿ. ಹಾಕೊಂಡು ಇವಾಗ ಒಂದು ಸ್ಪೂನಿಂದ ಈಗೆಲ್ಲ ಪ್ರೆಸ್ ಮಾಡ್ತೀನಿ. ಅದನ್ನ ಅಂದ್ರೆ ಇಂಟ್ಕೊಳ್ತೀನಿ. ಅಂದ್ರೆ ಅದ್ರ ಒಳಗಿರೋ ರಸ ಎಲ್ಲ ಬರುತ್ತೆ. ಆಮೇಲೆ ಇನ್ನು ಎಲ್ಲ ಇರುತ್ತೆ ನೋಡಿ, ಅದು ಮಸಾಲೆದು ಇನ್ನು ಸ್ವಲ್ಪ ರಸ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಇಂಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದ್ರದ್ದು ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದನ್ನ. ತುಂಬಾನೇ ಒಳ್ಳೇದು. ಈ ತರ ಬಿಸಿಲಿಗೆ ನೀವು ಈ ರೀತಿಯಾಗಿ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನು ಒಂದ್ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಉದುರಿಸ್ಕೊಳ್ತಾ ಇದ್ದೀನಿ. ರೆಡಿ ಆಗಿದೆ ನೋಡ್ಬೋದು. ಇವಾಗ ಊಟನೂ ಸರಿಯಾಗಿ ನಮಗೆ ಸೇರೋದಿಲ್ವಲ್ಲ ಬಿಸಿಲಲ್ಲಿ, ಅದಕ್ಕೋಸ್ಕರ ನೀವು ಸ್ವಲ್ಪ ಊಟ ಮಾಡಿದ್ರು ಈ ರೀತಿಯಾಗಿ ನೀವು 1 ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ನೋಡಿದ್ರಲ್ಲ, ರೆಡಿ ಆಗಿದೆ. ಈಗ 1 ಗ್ಲಾಸ್ಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಮಜ್ಜಿಗೆ. ನಾವು ಅಂಗಡಿಲಿ ತಗೊಂಡು ಬಂದು ಕುಡಿಯೋಕ್ಕಿಂತ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಸಾಮಗ್ರಿ ಕಡಿಮೆ ತಗೊಂಡೆ ನಾವು ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಳ್ಬೋದಲ್ಲ. ನೋಡಿ ರೆಡಿ ಆಗಿದೆ.
ತುಂಬ ಚೆನ್ನಾಗಿ ಬಂದಿದೆ, ರುಚಿನೂ ಅಷ್ಟೇ ಚೆನ್ನಾಗಿದೆ. ತಡ ಯಾಕೆ ಮಾಡ್ತೀರಾ, ನೀವು ಇವಾಗಲೇ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬಾಯ್ ಬಾಯ್.